ನಮಸ್ಕಾರ. ಇದು ಛೂಮಂತರ್ ಸಿನಿಮಾ ಒಂದು ಭಿನ್ನವಾದಂಥ ಪ್ರಯತ್ನ ತೆರೆ ಮೇಲೆ. ಪ್ರಮೋಷನ್ನಲ್ಲೂ ಕೂಡ ಒಂದಿಷ್ಟು ಭಿನ್ನತೆಗಳನ್ನು ನಮ್ಮ ಡೈರೆಕ್ಟ್ರು ಈ ಥರದೊಂದು ವೆಂಚರ್ ಇದು, ಅಡ್ವೆಂಚರ್ ಇದು ನಮಗೆ ನಮ್ಮ ಈಗಿನ ಕಾಲಘಟ್ಟದಲ್ಲಿ ದೆವ್ವ ನಂಬ್ತೀರಾ ನಂಬಲ್ವಾ ಅಂತನ್ನುವಂಥ ಎರಡು ಸ್ಟ್ರಾಂಗ್ ಚರ್ಚೆ ಆಗ್ತಾನೆ ಇರುತ್ತೆ, ಡಿಬೇಟ್. ದೆವ್ವ ಇದೆ ಅಥವಾ ದೆವ್ವ ಇಲ್ಲ ಅಂತ. ನನ್ನ ವೈಯಕ್ತಿಕ ಅಂತ ಕೇಳಿದ್ರೆ ನನ್ನ ಬೇರೆ ಇದೆ, ಅದು ಆಮೇಲೆ ಹೇಳ್ತೀನಿ. ನಾನು ಎಲ್ಲ ಟೈಮಲ್ಲೂ ಹೇಳ್ತಾ ಇರ್ತೀನಿ, ನಾನು ಸ್ವಲ್ಪ ಈ ಹಾರರ್ ಜಾನರ್ ನನಗಿಷ್ಟ, ನನ್ನ ಜಾನರ್ ಅದು ಅಂತ. ಈ ಅಂದರೆ ಈ ಕಾಣದ ಪ್ಯಾರಾನಾರ್ಮಲ್ ಶಕ್ತಿಗಳೇನಿದೆ ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಆಸಕ್ತಿ, ಒಂದು ತರ್ಕ, ಇನ್ನೊಂದು ಆಸಕ್ತಿ. ಇದಕ್ಕೆ ಆನ್ಸರ್ ಆಗಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳಿಂದ ದೆವ್ವಗಳ ಅಂತಂದರೆ ಈ ಆತ್ಮಗಳ ಜೊತೆ ಒಂದು ಕಾನ್ವರ್ಸೇಷನನ್ನು ಮಾಡುವಂಥದ್ದು, ಅದರ ಸಂಪರ್ಕವನ್ನು ಮಾಡುವಂಥದ್ದರಲ್ಲಿ ತುಂಬ 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 ಹೆಸರುವಾಸಿಗೆ ಆದಂಥ ಒಬ್ಬ ವ್ಯಕ್ತಿ ಇಮ್ರಾನ್ ಅನ್ನೋರು ನಮ್ಮ ಕರ್ನಾಟಕದವರೇ. ಅವರು ಒಂದು ಯೂಟ್ಯೂಬ್ನ ಕೂಡ ಅವ್ರದ್ದೊಂದು ಚಾನಲ್ ಇದೆ, ಅದರಲ್ಲಿ ಬಹಳ ವಿಸ್ತಾರವಾಗಿ ಇದರ ಚರ್ಚೆ ಆಗುತ್ತೆ ಮತ್ತು ಇದನ್ನು ತೋರಿಸ್ತಾರೆ ಇದನ್ನು ಎಲ್ಲರಿಗೂ ಕೂಡ. ಸೊ ಅಂಥವರೊಬ್ಬರು ಇವತ್ತು ನನಗೆ ಆಸಕ್ತಿ ಇದ್ದಿತ್ತು, ದೆವ್ವ ಇದೆಯಾ ಇಲ್ಲ ಒಂದ್ಸಲ ನೋಡಬೇಕು, ಅಟ್ಲೀಸ್ಟ್ ಅದರ ಒಂದು ಅನುಭವ ಎಕ್ಸ್ಪೀರಿಯನ್ಸನ್ನು ತೊಗೋಬೇಕು ಅಂತ ಅನ್ನೋವಂಥದ್ದು ನನಗಿದ್ದಿದ್ದು. ಆವಾಗ ನನಗೆ ಸಿಕ್ಕಿದ್ದೇ ಇಮ್ರಾನ್ ಅವರ ಚಾನಲ್ನ ಮುಖಾಂತರ ಒಂದಿಷ್ಟು ಕ್ಲಿಪ್ಸನ್ನು ನೋಡಿದ್ದೆ. ಈಗಲೂ ಕೂಡ ಅದನ್ನು ನೋಡಿದಂಥವರೆಲ್ಲರೂ ಇದು ನಿಜವಾಗ್ಲೂ ಆಗುತ್ತಾ ಅಂತನ್ನೋವಂಥದ್ದೂ ಕೂಡ ಎಷ್ಟೋ ಜನ ಇದ್ದಾರೆ. ಅವರು ಇವತ್ತು ನಮಗೆ ಇವರು ಆ್ಯಕ್ಚುಲಿ ಅದಕ್ಕೆ ಮುಖ್ಯ ಕಾರಣ. ಸರ್, ಇಂಥದ್ದೊಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ, ನೀವು ಒಂದು ಹಾಂಟೆಡ್ ಪ್ಲೇಸ್ಗೆ ಬಂದು ಅವರು ಈ ಥರದ ಆತ್ಮಗಳ ಜೊತೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡಿಸೋವಂಥದ್ದು, ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸೋವಂಥದ್ದು ಹೆಂಗಿರುತ್ತೆ ಸರ್ ಅಂತಂದರು. ನಾನು ಸೂಪರ್ ಅಂತಂದೆ. ನನ್ನ ಹೆಂಡತಿ ಬೇಡ ಅಂದ್ಲು ಬೇಡ ಅಂತಂದ್ಲು. ಆದ್ರೂ ಕೂಡ ನನಗೊಂದು ಒಬ್ಬ ಶರಣ್ ಇದ್ದಾನಲ್ಲ, ಈ ಒಂದು ಪ್ರಪಂಚವನ್ನು ಇಷ್ಟಪಡುವಂಥ ಶರಣ್ ಇದ್ದಾನಲ್ಲ, ಅವನಿಗೆ ತುಂಬ ಕುತೂಹಲ ಇದೆ. ನನ್ನ ಥರನೇ ಸುಮಾರು ಜನ, ನೀವೆಲ್ಲರೂ ಈ ಚಾನಲನ್ನು ಅಥವಾ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಅಂಥವ್ರೆಲ್ಲರಿಗೂ ಕೂಡ ನಿಮಗೂ ಇದ್ದಿರುತ್ತೆ ಇದು. ನನ್ನ ಜೊತೆಯಲ್ಲಿ ನೀವು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ದಿನ. ಇಮ್ರಾನ್ ಅವರು ಇದಕ್ಕೆ ಎಸ್ ಅಂತಂದು ಒಳಗಡೆ ಬಂದಿದ್ದಾರೆ. ಈ ನನ್ನ ದರ್ದನ್ ಇಮ್ರಾನ್ ಅವರು ನಿಮ್ಗೆಲ್ಲರಿಗೂ ಕೂಡ ಅವ್ರನ್ನೇನು ಅವ್ರಿಗೆ ಇಂಟ್ರಡಕ್ಷನ್ ಏನು ಬೇಕಾಗಿಲ್ಲ. ಇವತ್ತು ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಜಾಗ ಯಾವುದು ಅಂತ ನಾವು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ. ಬೆಂಗಳೂರಿನಲ್ಲೇ ಇರುವಂಥ ಒಂದು ಹಾಂಟೆಡ್ ಪ್ಲೇಸ್. ಅವರು ನಿಮ್ಗೆ ಇದು ಫಸ್ಟ್ ಟೈಮ್ ಅಥವಾ ಬಂದಿದ್ದೀರಲ್ವ ಸರ್ ಇಲ್ಲಿ ನೀವು? ಹಾಂ, ಬಂದಿದ್ದೀವಿ ಒಂದು ಸರಿ. ನೋಡಿ, ಅವರು ಸುಮಾರು ಸಲ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಇವತ್ತು ನಮಗೆ ಆ ಒಂದು ಎಕ್ಸ್ಪೀರಿಯೆನ್ಸನ್ನು, ಲೈವ್ ಎಕ್ಸ್ಪೀರಿಯೆನ್ಸನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಛೂಮಂತರ್ ತಂಡ ಧೈರ್ಯ ಮಾಡಿ ಬಂದಿದ್ದಾರೆ. ಇವತ್ತು ನನ್ಗೆ ಬಿಡಿ ಪರವಾಗಿಲ್ಲ, ಇವತ್ತೊಂದು ನೋಡಿ ಹೆಣ್ಮಗು ಬಂದಿದೆ. ಇನ್ನೂ ಕೂಡ ನಾವು ಏನ್ರಿ ಅಂತಂದಾಗ ಫಸ್ಟ್ ಅಲ್ಲಿನ ಬೆಳಕಿದ್ದಾಗ ಇವರು ಎಸ್ ಸಾರ್ ಅಂತಂದ್ರು. ಇವಾಗ ಅದಿಲ್ಲ. ಇವಾಗ ಹೆಂಗ್ರಿ ಅಂತಂದೆ, ಏನ್ ಮಾಡೋಣ ಸ್ಯಾರ್, ಸ್ವಲ್ಪ ಎಕ್ಸ್ಪ್ರೆಷನ್ ವಾಯ್ಸ್ ನೋಟ್ ಎಲ್ಲ ಚೇಂಜ್ ಆಗಿದೆ. ಬಟ್ ಇವರು ಏನಾದ್ರು ಆ ಥರ ಇತ್ತು ಅಂದರೆ ಯು ಕ್ಯಾನ್ ಕ್ವಿಟ್ ನಿಮ್ಮ ಮೂಮೆಂಟಲ್ಲಿ. ನಿಮ್ಗೆ ಏನಾದ್ರು ಆ ಥರ ಅನ್ಸಿದ್ರೆ ಅದೊಂದು ಇದೆಯಾ, ಆಪ್ಷನ್ ಇಲ್ವಾ? ಒನ್ ವೇ ಇದು, ಒನ್ ವೇ ಒಳಗೆ ಹೋಗ್ಬೇಕು, ಆಚೆ ಬರೋದು ಅವನಿಚ್ಛೆ. ಏನು ಹೇಳಿ, ಈಗ ಅವನಿಚ್ಛೆಲ್ಲ ನೀವು ಕರ್ಕೊಂಡ್ಬರ್ಬೇಕು ಅಂದ್ರೆ ನಿಮ್ಮ ಜೊತೆ ಹೋಗ್ತಾ ಇದ್ದೀನಿ. ಗೈಸ್, ಇದೆಲ್ಲ ನಗ್ತಾ ಇದೀವಿ ಈಗ. ಸೊ ಇದು ಒಳಗಡೆ ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ, ಇದೆಲ್ಲ ಇರಲ್ಲ. ನಾನು ಭಾಳ ತುಂಬ ಥ್ರಿಲ್ ಆಗಿದ್ದೀನಿ. ನಾನು ಸ್ವಲ್ಪ ನನಗೆ ಆ್ಯಕ್ಚುಲಿ ಅವಾಗ